ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ನೋಡಿ, ಅಮೇರಿಕಾ ಈಗ ಯಾವ್ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ರೊಚ್ಚಿಗೆದ್ದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂತಂದರೆ ಸುಂಕ ಹೇರ್ತಾ ಇದ್ದಾರೆ, ಟ್ಯಾಕ್ಸು, ಆಮದು ಸುಂಕ ಜಾಸ್ತಿ ಮಾಡ್ತಾ ಇದ್ದಾರೆ. ಕೆನಡಾ, ಮೆಕ್ಸಿಕೋ, ಚೀನಾ, ಭಾರತಕ್ಕೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆ ಸೂಚನೆ ಲಕ್ಷಣಗಳು ಕಂಡು ಬಂತು. ಅದೇನಾಯಿತು ಗೊತ್ತಿಲ್ಲ. ಈಗ ಯಾಕೋ ಭಾರತವನ್ನು ಸ್ವಲ್ಪ ಅದರಿಂದ ದೂರ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಕೆನಡಾ, ಮೆಕ್ಸಿಕೋ ಜೊತೆಗೆ ಚೀನಾಗೆ ಬಹಳ ಎಫೆಕ್ಟ್ ಆಗ್ತಾ ಇದೆ. ನೋಡಿ, ಆಮದು ಸುಂಕ 10-15% ವಿಧಿಸಬೇಕು ಅನ್ನುವಂಥ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಟ್ರಂಪ್. ಅವ್ರು ಹೇಳ್ತಾ ಇದ್ದಾರೆ, ಕಾರಣಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಹೆಚ್ಚಾಗ್ತಾ ಇದೆ. ಅದೆಲ್ಲವನ್ನು ತಡೆಗಟ್ಟಲಿಕ್ಕೆ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ಬಟ್ ಈಗ ಚೀನಾ ಸುಮ್ಮನೆ ಇರುತ್ತಾ? ಖತರ್ನಾಕ್ ಚೀನಾ, ಮುಯಿಗೆ 25% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅವರು. ಆಮದು ಸುಂಕ, ಈಗ ಯಾವುದೋ ಒಂದು ವಸ್ತುವನ್ನು ಆಮದು ಮಾಡಿಕೊಂಡ್ರೆ ಅದು ಅವ್ರಿಗೆ ಹೊರೆ ಆಗ್ತಾ ಇದೆ. 25% ಟ್ಯಾಕ್ಸ್ ಕೊಡಬೇಕು ಅವರು. ನೋಡಿ, ಈಗ ಅಮೇರಿಕ ಮತ್ತು ಚೀನಾದ ನಡುವೆ ಈ ಸುಂಕ ಸಮರ ಶುರುವಾಗಿದೆ. ಚೀನಾದಿಂದ ಆಮದಾಗುವಂಥ ಉತ್ಪನ್ನಗಳ ಮೇಲೆ ಅಮೇರಿಕ 10% ಟ್ಯಾಕ್ಸನ್ನು, 10-15% ಟ್ಯಾಕ್ಸನ್ನು ವಿಧಿಸ್ತೀವಂತ ಹೇಳಿದರು. ಈಗ ಚೀನಾ ಸುಮ್ಮನೆ ಕೂರ್ತಾ ಇಲ್ಲ. ಇವರು ಕೂಡ 25% ಹೆಚ್ಚುವರಿ ಸುಂಕವನ್ನು ವಿಧಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಅದರಲ್ಲೂ ಅಮೇರಿಕದಿಂದ ಆಮದಾಗುವಂಥ ಕಲ್ಲಿದ್ದಲು, ಹಾಗೆ ದ್ರವ ರೂಪದ ನೈಸರ್ಗಿಕ ಅನಿಲ ಆಗಿರ್ಬೋದು, ಜೊತೆಗೆ ಕಾರು, ಕೃಷಿ ಉತ್ಪನ್ನಗಳು, ಇವೆಲ್ಲವೂ ಕೂಡ 15% ಆದರೂ ಮಿನಿಮಮ್ ಅವ್ರಿಗೆ ಈಗ ಜಾಸ್ತಿ ಟ್ಯಾಕ್ಸನ್ನು ಹಾಕ್ತಾ ಇದೆ ಚೀನಾ. ಅಂದರೆ ಅವರು ಯಾವ ರೀತಿಯಲ್ಲಿ ಬರ್ತಾರೋ ಅದೇ ರೀತಿಯಲ್ಲಿ ಹೋಗಬೇಕು ಅನ್ನೋದು. ಡೊನಾಲ್ಡ್ ಟ್ರಂಪ್ ಅವರ ಈ ಅಧಿಕಾರಾವಧಿಯಲ್ಲಿ ನೋಡ್ತಾ ಇದ್ದೀವಿ, ಎಂಥಿಂಥ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ದೇಶಗಳ ಜೊತೆಗೆ ನಮ್ಮ ವ್ಯಾಪಾರ ವಹಿವಾಟು ಬಾಂಧವ್ಯ ಏನಿದೆ ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ. ಆ ದೇಶದ ನಾಗರಿಕರ ಹಿತ ಮುಖ್ಯ ಅನ್ನುವಂಥದ್ದು ಈಗ ಟ್ರಂಪ್ ಅವರ ಒಂದು ಮಾನಸಿಕತೆ ಆಗಿದೆ. ಅದರಲ್ಲೂ ಈಗ ಈ ಒಂದು ಸುಂಕದ ನಿರ್ಧಾರದಿಂದಾಗಿ ಬೇರೆ ಬೇರೆ ದೇಶಗಳು ಕೂಡ ಅಮೇರಿಕಾದ ಸಂಬಂಧವನ್ನು ಕಡಿದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ದಾವೆ. ಆರಂಭದಲ್ಲಿ ಸುದ್ದಿ ಇರುವುದು KPSC. ನೋಡಿ, KPSCಯಲ್ಲಿ ಕರ್ಮಕಾಂಡಗಳಿಗೇನು ಕಡಿಮೆ ಇಲ್ಲ. ಇತ್ತೀಚೆಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಣೆಬರಗಳನ್ನು ನೋಡ್ತಾ ಇದ್ದೀವಿ. ಅಕ್ರಮಗಳು ನಡೀತಾ ಇದೆ. ಜೊತೆಗೆ ಈಗ KS ಎಕ್ಸಾಮ್ ಆಯಿತು, ಪೂರ್ವಭಾವಿ ಪರೀಕ್ಷೆ ಆಯ್ತಲ್ವ, ಅಲ್ಲಿ ಕೀ ಆನ್ಸರ್ಗಳಾಗಿರ್ಬೋದು, ಪದೇ ಕೀ ಆನ್ಸರು. ಅದಾದ ಮೇಲೆ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಟ್ಟುಗಳನ್ನು ಮಾಡಿದರು, ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟನ್ನು ಮಾಡಿದರು. ಏನಾಗ್ತಾ ಇದೆ, ಇದು ಅಭ್ಯರ್ಥಿಗಳಿಗೆ ಸಾಕಷ್ಟು ರೀತಿ ಗೊಂದಲ ತರಿಸ್ತಾ ಇದೆ. ಅಂದರೆ ಸರ್ಕಾರಿ ನೌಕರಿಗೆ ಆಯ್ಕೆಗಾಗಿ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಿಗೆ. ಹಾಗಾಗಿ ಎಲ್ಲರೂ ಬಹುತೇಕವಾಗಿ UPC ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ, IAS IPS ಸ್ವಲ್ಪ 1-2-3 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಆ ಎಕ್ಸಾಮನ್ನು ಬರೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು KPSCಯಲ್ಲಿ ಸಾಕಷ್ಟು ರೀತಿ ಬದಲಾವಣೆಗಳಿನ್ನೂ ಆಗಬೇಕು. ನೋಡಿ, ಇಲ್ಲಿ ಎಡವಟ್ಟುಗಳು ಸಾಕಷ್ಟಾಗಿದ್ದಾವೆ. ಇನ್ನೂ KPSC ಪಾಠ ಕಲ್ತಿಲ್ಲ. ತಪ್ಪು ಅನುವಾದ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, 3 ಬಾರಿ ಕೀ ಉತ್ತರಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ. ಗೊಂದಲ ಆತಂಕಗಳಿಂದ ಆಕಾಂಕ್ಷಿಗಳೇನಿದ್ದಾರೆ, ಸೇವಾಕಾಂಕ್ಷಿಗಳು, ಅವರು ಇದೀಗ ಬೇಸತ್ತು ಹೋಗಿದ್ದಾರೆ. ಆಗಾಗ ಪರೀಕ್ಷೆಗಳನ್ನು ಇವರು ಮುಂದೂಡ್ತಾ ಇದ್ದಾರೆ. ಪರೀಕ್ಷೆಗಳ ಬಗ್ಗೆ ಆಯೋಗಕ್ಕೆ ಸ್ಪಷ್ಟತೆ ಅನ್ನೋದು ಇಲ್ಲ. ಇದೊಂದು ಮೇನ್ ಕಾರಣ. ಇನ್ನು ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳದೆ ಇರುವುದು, ಅಂದರೆ ನ್ಯಾಯಯುತವಾಗಿ ಎಕ್ಸಾಮ್ಗಳು ಆಗ್ತಾ ಇಲ್ಲ ಅನ್ನೋದು. ಆಮೇಲೆ ಕಾಲಮಿತಿಯಲ್ಲಿ ಪರೀಕ್ಷೆಗಳನ್ನು ನಡೆಸದೇ ಇರೋದು, ಅಂದರೆ ದಿನಾಂಕಗಳನ್ನು ಒಂದು ನಿಗದಿ ಮಾಡಿರ್ತಾರೆ, ಅದಾದಮೇಲೆ ಅದನ್ನು ರದ್ದು ಮಾಡ್ತಾರೆ. ಹಾಗೆ UPSC ಅಂತ ನಿರ್ದಿಷ್ಟವಾದಂಥ ಒಂದು ವೇಳಾಪಟ್ಟಿ KPSCಯಲ್ಲಿ ಇಲ್ಲ, ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ. ಹಾಗಾಗಿನೇ ಈಗ ಸಾಕಷ್ಟು ಕನಸನ್ನು ಕಂಡಂಥವರು KS ಅಥವಾ ಬೇರೆ ಬೇರೆ SD FD ಏನೇನು ಸರ್ಕಾರಿ ನೌಕರಿ ಪರೀಕ್ಷೆಗಳೆಲ್ಲ ಬರುತ್ತೋ ಅಂಥವರು ಈಗ UPSC ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ನೋಡಿ, ಆದಷ್ಟು ಬೇಗ ಈ KPSCಗೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ
ಈ ಒಂದು ಕೃಪಾಂಕ ನೀಡೋದ್ರಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಇನ್ನು ವಿಜಯ ಕರ್ನಾಟಕದಲ್ಲಿ ಮುಂದಿನ ಸುದ್ದಿಗೆ ನಾನು ಹೋಗ್ತಾ ಇದ್ದೀನಿ. ನೋಡಿ, APMC ಕಾಯ್ದೆ ಅನ್ನುವಂಥದ್ದೇನಿದೆ, ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಲಾಯಿತು. ದೆಹಲಿ ಗಡಿ, ಶಂಭು ಗಡಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ದೇಶದ ಬೇರೆ ಬೇರೆ ಭಾಗದ ರೈತರು ಮಾಡಿದರು. ಆ ಹೋರಾಟಕ್ಕೆ ಮಣಿದು ಆ ಒಂದು ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಳ್ತು. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ನಿನ್ನೆ ಕೂಡ ಬಂದಿತ್ತು, ಅದು ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ APMC ಕಾಯ್ದೆಯಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಅಂತೇಳಿ. ಅಲ್ಲ, APMC ಕಾಯ್ದೆಯನ್ನು ವಿರೋಧ ಮಾಡಿದಂಥವರೇ ಇವರು. ಆದರೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು, ಶಿಫಾರಸುಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈಗ APMCಯ ಕಾಯ್ದೆ ಏನಿದೆ, ಅದು ಎಷ್ಟು ಅನುಕೂಲತೆಗಳು ಸದ್ಯಕ್ಕಿದ್ದಾವೆ, ಮತ್ತು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡಿದ ಮೇಲೆ ಯಾವ ರೀತಿ ಅನುಕೂಲ ಆಗಿದೆ, ರೈತರಿಗೆ ಅನುಕೂಲ ಆಯಿತಾ ಅಥವಾ ಅಲ್ಲಿ ದಲ್ಲಾಳಿಗಳು, ವರ್ತಕರೇನಿದ್ದಾರೆ ಅವ್ರಿಗೆ ಹೆಲ್ಪ್ಫುಲ್ ಆಯಿತಾ ಅಂಥೇಳಿ. ಈ ಹಿಂದೆ ಇದ್ದಂತಹ ಕೆಲವೊಂದಿಷ್ಟು ಕಾಯ್ದೆಗಳು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿನೇ ಈಗ ಪರವಾನಗಿದಾರರು ಹೆಚ್ಚಳ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದರೆ APMC ಕಾಯ್ದೆ ಕೆಲವೊಂದಿಷ್ಟು ರೈತ ಸಂಘಟನೆಗಳು ವಿರೋಧವನ್ನು ಮಾಡ್ತಾ ಹೋಗ್ತಾ ಇದ್ದಾವೆ.